ವೀಕ್ಷಕರೇ, ಈ ಸೂಚನೆಗಳು ನಿಮಗೆ ಕಾಣಿಸಿಕೊಂಡರೆ ಅಥವಾ ಹೀಗೆಲ್ಲ ಆಗುತ್ತಿದ್ದರೆ ಖಂಡಿತ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ ಎಂದರ್ಥ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು, ಕಷ್ಟಗಳು ಬಂದೇ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಬೇಗ ಕಷ್ಟಗಳು ಕಳೆದು ಒಳ್ಳೆಯ ಸಮಯ ಬರಲಿ ಎಂದು ಆಶಿಸುತ್ತೇವೆ. ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಮುನ್ನ ನಾವು ಕೆಲವೊಂದು ಶುಭ ಸೂಚನೆಗಳನ್ನು ಪಡೆದುಕೊಳ್ಳುತ್ತೇವೆ. ಇವುಗಳು ನಮಗೆ ಒಳ್ಳೆಯ ದಿನಗಳು ಎದುರಾಗಲಿದೆ ಎಂಬುದನ್ನು ತಿಳಿಸುತ್ತದೆ. ಈ ಘಟನೆಗಳು ಎದುರಾದಾಗ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂಬುದಾಗಿದೆ. ಯಾವೆಲ್ಲ ಘಟನೆಗಳು ನಮಗೆ ನಮ್ಮ ಒಳ್ಳೆಯ ಸಮಯದ ಕುರಿತು ಹೇಳುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ. ಅಂಗೈಯಲ್ಲಿ ತುರಿಕೆ. ಪುರುಷರಲ್ಲಿ ಬಲಗೈ ಮತ್ತು ಮಹಿಳೆಯರಲ್ಲಿ ಎಡಗೈ ಆಗಾಗ್ಗೆ ತುರಿಕೆಯಾಗುತ್ತಿದ್ದರೆ ಇದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಇದು ಸಂಭವಿಸಿದಾಗ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಇದು ನಿಮ್ಮ ಹಠಾತ್ ಆರ್ಥಿಕ ಲಾಭವನ್ನು ನೀಡುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ಅಂಗೈಯಲ್ಲಿ ತುರಿಕೆಯಾಗುತ್ತಿದ್ದರೆ ನಿಮ್ಮ ಜೀವನದ ಕೆಟ್ಟ ಹಂತಗಳು ಮುಕ್ತಾಯವಾಗಲಿದೆ ಹಾಗೂ ಮುಂಬರುವ ದಿನಗಳಲ್ಲಿ ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುವಿರಿ ಎಂದು ಹೇಳುತ್ತದೆ. ಶಂಖದ ಧ್ವನಿ. ನೀವು ಬೆಳಗ್ಗೆ ಎದ್ದಾಕ್ಷಣ ಶಂಖದ ಶಬ್ದವನ್ನು ಕೇಳಿದರೆ ಅದು ನಿಮ್ಮ ಒಳ್ಳೆಯ ದಿನಗಳ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀವು ಎದುರಿಸುತ್ತಿದ್ದ ಸವಾಲುಗಳು ದೂರವಾಗಬಹುದು ಮತ್ತು ನೀವು ಜೀವನದಲ್ಲಿ ಸ್ಥಿರತೆಯನ್ನು ಕಾಣಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ನೀರು ತುಂಬಿದ ಪಾತ್ರೆಯನ್ನು ನೋಡುವುದು. ನೀರು ಭಗವಾನ್ ವಿಷ್ಣು ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀರು ಚಂದ್ರಗ್ರಹವನ್ನು ಸಂಕೇತಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ರಸ್ತೆಯಲ್ಲಿ ಹೋಗುವಾಗ ಎಲ್ಲೋ ನೀರು ತುಂಬಿದ ಪಾತ್ರೆಯನ್ನು ನೋಡಿದರೆ ಅದನ್ನು ಮಂಗಳಕರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ನೀರಿನಿಂದ ತುಂಬಿದ ಪಾತ್ರೆಯನ್ನು ನೋಡಿದ ನಂತರ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಅಥವಾ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದಾದ ಸನ್ನಿವೇಶಗಳು ಉಂಟಾಗಬಹುದು. ಅಪರಿಚಿತ ಪರಿಮಳ. ನೀವು ಅಪರಿಚಿತ ಸುಗಂಧವನ್ನು ಅಂದರೆ ಸುಮಧುರ ಪರಿಮಳವನ್ನು ಅನುಭವಿಸಿದರೆ ಧನಾತ್ಮಕ ಶಕ್ತಿಯ ಕಂಪನವು ನಿಮ್ಮೊಂದಿಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಇಂತಹ ಘಟನೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರಲು ಪ್ರಾರಂಭಿಸಬಹುದು. ನೀವು ಕೆಲವು ದೊಡ್ಡ ಸಾಧನೆಗಳನ್ನು ಸಹ ಮಾಡುವಿರಿ ಎನ್ನಲಾಗುತ್ತದೆ. ಮನೆಗೆ ಕಪ್ಪು ಇರುವೆಗಳು ಬರುವುದು. ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಬರುವುದನ್ನು ನೀವು ನೋಡಿದರೆ ಅದು ಮುಂಬರುವ ದಿನಗಳಲ್ಲಿ ಮಂಗಳಕರ ಸಂಕೇತವೆಂದು ಸೂಚಿಸುತ್ತದೆ. ಕಪ್ಪು ಇರುವೆಗಳ ಆಗಮನವನ್ನು ಶುಭ ಸೂಚನೆಯೆಂದು ತೆಗೆದುಕೊಳ್ಳಲಾಗುತ್ತದೆ. ನಿಮ್ಮ ಮನೆಯ ಗೋಡೆಯ ಮೇಲೆ ಇರುವೆಗಳು ಗುಂಪು ಗುಂಪಾಗಿ ಹತ್ತುವುದನ್ನು ನೀವು ನೋಡಿದರೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುವಿರಿ ಎಂಬುದರ ಸಂಕೇತವಾಗಿದೆ. ನಿಮ್ಮ ಮನೆಗೆ ಬಂದಿರುವ ಇರುವೆಗಳನ್ನು ಕೊಲ್ಲುವುದನ್ನು ಅಥವಾ ಹಿಂಸಿಸುವುದನ್ನು ನೀವು ತಪ್ಪಿಸಬೇಕು. ಬದಲಾಗಿ ಅವುಗಳಿಗೆ ನೀವು ಹಿಟ್ಟು ಅಥವಾ ಸಕ್ಕರೆಯನ್ನು ತಿನ್ನಲು ನೀಡಬೇಕು. ಕನಸಿನಲ್ಲಿ ಮಂತ್ರಗಳನ್ನು ಕೇಳುವುದು. ಮನುಷ್ಯ ಎಂದ ಮೇಲೆ ಕನಸುಗಳು ಬೀಳುವುದು ಸಹಜ. ಕನಸಿನಲ್ಲಿ ಕೆಲವೊಂದು ಒಳ್ಳೆಯ ಘಟನೆಗಳು ಮತ್ತು ಕೆಟ್ಟ ಘಟನೆಗಳು ನಡೆಯುವುದು ಕೂಡ ಸಹಜ. ಆದರೆ ಕೆಲವೊಂದು ಕನಸುಗಳು ಅದೃಷ್ಟದ ಸೂಚನೆಯನ್ನು ಕೊಡುತ್ತವೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನೀವು ಮಂತ್ರಗಳನ್ನು ಕೇಳಿದರೆ ಅದು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ನಿಜ ಜೀವನದಲ್ಲಿ ನೀವು ಹಾದಿಯನ್ನು ಏರಲಿದ್ದೀರಾ ಮತ್ತು ಕೆಲವು ಉತ್ತಮ ಬದಲಾವಣೆಗಳನ್ನು ಪಡೆದುಕೊಳ್ಳಲಿದ್ದೀರಿ ಎಂದರ್ಥ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಹೀಗೆಲ್ಲ ಆಗುತ್ತಿದ್ದರೆ ಖಂಡಿತ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ. ಈ ಎಲ್ಲವೂ ಬಲಿಷ್ಠ ಚಿತ್ತ ಮತ್ತು ಅದೃಷ್ಟದ ಸೂಚನೆಗಳಾಗಿವೆ ಮತ್ತು ಅದೃಷ್ಟದ ಲಕ್ಷಣಗಳಾಗಿ ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ತಮ್ಮಲ್ಲಿ ಕೋರಿಕೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.